ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನಲ್ಲಿ ಪತ್ರಿಕಾ ದಿನವನ್ನು ಆಚರಣೆ ಮಾಡಲಾಯಿತು. ಮೊದಲಿಗೆ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಕರುನಾಡ ಜನಜಾಗೃತಿ ವೇದಿಕೆಯ ಜಿಲ್ಲಾಧ್ಯಕ್ಷ ಎಸ್ಪಿ ಗುಣಚಂದ್ರಕುಮಾರ್, ಆಂದೋಲನ ವರದಿಗಾರ ಕೆಟಿ ಮೋಹನ್ ಕುಮಾರ್, ಪ್ರಾಂಶುಪಾಲರಾದ ಜಯರಾಮ್ ಹಾಗೂ ಆರ್ಜೆ ನ್ಯೂಸ್ ಸಂಪಾದಕ ಬಸವರಾಜ್ ಮತ್ತು ಉಪನ್ಯಾಸಕರಿಂದ ಚಾಲನೆಯನ್ನು ನೀಡಲಾಯಿತು. ನಂತರ ಮಾತನಾಡಿದ ಎಸ್ಪಿ ಗುಣಚಂದ್ರಕುಮಾರ್ ಅವರು ಪತ್ರಿಕೆ ಬೆಳೆದು ಬಂದ ಹಾದಿಯನ್ನು ತಿಳಿಸಿದರು. ಜೊತೆಗೆ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸವನ್ನು ಕುರಿತು ಪುಸ್ತಕ ಎರಡು ಕಣ್ಣುಗಳಿದ್ದಂತೆ. ನೀವು ಜೋಪಾನವಾಗಿ ನೋಡಿಕೊಂಡರೆ ಪುಸ್ತಕಗಳು ನಿಮ್ಮ ಜೀವನವನ್ನು ಸುಂದರವಾಗಿಡುತ್ತವೆ ಎಂದು ಇನ್ನೂ ಹಲವಾರು ವಿಷಯಗಳನ್ನು ವಿದ್ಯಾರ್ಥಿಗಳಿಗೆ ತಿಳಿಸಿದರು. ಇಂದು 4 ಡಿಸ್ಟ್ರಿಕ್ಟ್ಗೆ ಅದು ಕಾರ್ಯವ್ಯಾಪ್ತಿ. ಇವತ್ತು ಏನು ಕಾರ್ಯಕ್ರಮ ಉದ್ಘಾಟನೆ ಮಾಡಿದ್ದೀವಿ, ಸಾಲಿಗ್ರಾಮ ತಾಲೂಕು, ಕ್ಯಾರ್ನಗರ ತಾಲೂಕು, ಪಿರಿಯಾಪಟ್ಟಣ ತಾಲೂಕು, ಅರಕಲೂರು, ಮೈಸೂರು, ಹಾಸನ, ಮಂಡ್ಯ, ಚಾಮರಾಜನಗರ, ಕೊಡಗನ್ನು ಬಿಟ್ಟು 4 ಜಿಲ್ಲೆಯಲ್ಲಿ ಒಂದು ಕಾರ್ಯಕ್ರಮವನ್ನ ಮಾಡಿಕೊಡ್ಬೇಕು. ಏಕೆಂದ್ರೆ ವಿದ್ಯಾರ್ಥಿನಿಯರಿಗೆ ಕಲಿಯುವಂತಹ ವಯಸ್ಸಿದೆ. ಅವರಿಗೆ ಜ್ಞಾನದ ಮಾರ್ಗದರ್ಶನವನ್ನು ಕೊಡುವುದು ಅತ್ಯಂತ ಅವಶ್ಯಕತೆ ಇದೆ. ಇವತ್ತು ಒಂದು ಹಿತನುಡಿ, ನಾವು ತಿಳಿದಿರೋದು ಒಂದು ಹನಿಯಷ್ಟು, ತಿಳಿಬೇಕಾಗಿರೋದು ಸಾಗರದಷ್ಟು. ನನ್ನ ಉದ್ಘಾಟನಾ ಭಾಷಣವನ್ನ ಪ್ರಾರಂಭ ಮಾಡೋದಕ್ಕಿಂತ ಮೊದಲು ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದಂತಹ ಎಂ ಜಯರಾಮ್ ಅವರೇ ಹಾಗೂ ನನ್ನ ಪತ್ರಿಕಾ ಮಿತ್ರರಾದಂತಹ ಕೆಟಿ ಮೋಹನ್ ಕುಮಾರ್ ಅವರೇ, ಬಸವರಾಜ್ ಅವರೇ, ಹಿರಿಯ ಉಪನ್ಯಾಸಕರಾದಂತಹ ರೂಪಾ ಅವರೇ, ಮುರಳಿ ಅವರೇ, ಎಲ್ಲ ಉಪನ್ಯಾಸಕ ವರ್ಗದವರೇ, ಸ್ವಚ್ಛ ಮನಸ್ಸಿನ ನೆಚ್ಚಿನ ವಿದ್ಯಾರ್ಥಿನಿಯರು, 2-3 ನಿಮಿಷ ಮಾಧ್ಯಮದವರೆಗೆ ಏನು ವಿಚಾರ ಕೊಡಬೇಕು ಅದನ್ನು ಕೊಟ್ಟು ನಂತರ ನಿಮಗೆ ವಿದ್ಯಾರ್ಥಿನಿಯರಿಗೆ ಆ ಮಾಹಿತಿಯನ್ನು ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ವಿಶ್ವದ ಪತ್ರಿಕೋದ್ಯಮದಲ್ಲಿ ಭಾರತೀಯ ಪತ್ರಿಕೋದ್ಯಮ ತನ್ನದೇ ಆದಂತಹ ಸ್ಥಾನಮಾನವನ್ನ ಹೊಂದಿದೆ. ಭಾರತೀಯ ಪತ್ರಿಕೋದ್ಯಮದಲ್ಲಿ ಕರ್ನಾಟಕದ ಪತ್ರಿಕೋದ್ಯಮ ತನ್ನದೇ ಆದಂತಹ ಸ್ಥಾನಮಾನವನ್ನ ಹೊಂದಿದೆ. ಕರ್ನಾಟಕದ ಪತ್ರಿಕೋದ್ಯಮದಲ್ಲಿ ಮೈಸೂರು ಜಿಲ್ಲೆ ಸಾಧ್ವಿ ಎನ್ನುವಂತಹ ಒಂದು ಪತ್ರಿಕೆ ಬರ್ತಾ ಇದೆ, ತನ್ನದೇ ಆದಂತಹ ಒಂದು ಸ್ಥಾನಮಾನವನ್ನ ಹೊಂದಿದೆ. ಆ ಮೈಸೂರು ಜಿಲ್ಲೆಯಲ್ಲೂ ಸಾಲಿಗ್ರಾಮ, ಕ್ಯಾರ್ನಗರ ತಾಲೂಕಿನಲ್ಲಿ ಪತ್ರಿಕೋದ್ಯಮ ತನ್ನದೇ ಆದಂತಹ ಸ್ಥಾನಮಾನವನ್ನ ಹೊಂದಿದೆ. ಭಾರತೀಯ ಪತ್ರಿಕೋದ್ಯಮದ ಸಾಮಾನ್ಯ ತಿಳುವಳಿಕೆ ಆಗಬೇಕಾಗಿರುವಂಥದ್ದು ಪ್ರಸ್ತುತ ವಿದ್ಯಾರ್ಥಿನಿಯರಿಗೆ ಅತ್ಯಂತ ಅವಶ್ಯಕತೆ ಇದೆ. ಪತ್ರಿಕೆಗಳು, ಪುಸ್ತಕಗಳು ಜ್ಞಾನದ ಕಣ್ಣುಗಳು. ಇಲ್ಲಿ ಕಣ್ಣು ಮುಚ್ಕೊಂಡ್ಬಿಡಿ, ಪ್ರಪಂಚ ಕಾಣೋದಿಲ್ಲ. ಜ್ಞಾನಕ್ಕೆ ಕಣ್ಣು ಯಾವುದು ಅಂದ್ರೆ ಪತ್ರಿಕೆಗಳು, ಪುಸ್ತಕಗಳು. ಪುಸ್ತಕವನ್ನ ಓದುವಂತಹ ಒಂದು ಅಭ್ಯಾಸವನ್ನ, ಒಳ್ಳೆಯ ಪುಸ್ತಕವನ್ನ ಪಠ್ಯೇತರ ಚಟುವಟಿಕೆಯಲ್ಲಿ ನಾನು ಪ್ರಾಂಶುಪಾಲರು ಜಯರಾಮ್ ಅವರನ್ನ ಕೇಳಿದೆ, ಯಾರ್ಯಾರು ದ್ವಿತೀಯ PUC, ಕಲಾ ವಿಭಾಗ, ವಾಣಿಜ್ಯ ವಿಭಾಗ, ವಿಜ್ಞಾನ ವಿಭಾಗದವರು ಇಲ್ಲಿ ಇದ್ದೀರಾ? ನಿಮ್ಮ ಪಠ್ಯ ಪುಸ್ತಕದ ಜೊತೆಗೆ ಪಠ್ಯೇತರ ಚಟುವಟಿಕೆಯಲ್ಲಿ ನಿಮ್ಮ ಆಸಕ್ತಿಯುಕ್ತ ಒಳ್ಳೆಯ ಪುಸ್ತಕವನ್ನ ಓದುವಂತಹ ಅಭ್ಯಾಸವನ್ನ ನೀವು ಬೆಳೆಸ್ಕೊಳ್ಳಿ. ನಿಮಗೆ ಅತ್ಯಂತ ಸ್ನೇಹಿತರು ಯಾರು ಅಂದ್ರೆ ಒಂದು ಒಳ್ಳೆಯ ಪುಸ್ತಕ. ಕನ್ನಡ ಸಾಹಿತ್ಯ ಪರಿಷತ್ತು ಲಕ್ಷ ಕೋಟಿ ಗಟ್ಟಲೆ ಹಣವನ್ನ ಖರ್ಚು ಮಾಡಿ ಇವತ್ತು ಪುಸ್ತಕಗಳನ್ನ ಮುದ್ರಿಸ್ತಾ ಇದೆ. ಆ ಪುಸ್ತಕವನ್ನ ಓದೋರು ಯಾರು ಅಂದ್ರೆ ನೀವು. ಅಲ್ಲಿ ವಿವಿಧ ಅಭಿರುಚಿಯ ಪುಸ್ತಕಗಳಿರುತ್ತೆ. ನಿಮಗೆ ಯಾವ ಯಾವ ಅಭಿರುಚಿಯ ಪುಸ್ತಕಗಳಿರುತ್ತೆ ಆ ಪುಸ್ತಕಗಳನ್ನ ಓದುವಂತಹ ಅಭ್ಯಾಸವನ್ನ ನೀವು ಬೆಳೆಸ್ಕೋಬೇಕಾಗಿದೆ. ಜ್ಞಾನ ವಿಶ್ವದಲ್ಲಿ ಅತ್ಯಂತ ಪೂಜ್ಯನೀಯವಿದೆ. ಜ್ಞಾನ ವಿದ್ಯೆ ಅನ್ನುವಂಥದ್ದಿದ್ರೆ ನೀವು ವಿಶ್ವದಲ್ಲಿ ಎಲ್ಲಿ ಬೇಕಾದರೂ ಬದುಕಬಹುದು.
ಆ ಜ್ಞಾನವನ್ನು ಕೊಡುವುದು ಒಳ್ಳೆಯ ಪುಸ್ತಕಗಳು ಮತ್ತೆ ಪತ್ರಿಕೆಯಲ್ಲಿ ಬರುವಂತಹ ಒಳ್ಳೆಯ ಸುದ್ದಿಗಳು. ಪಾಸಿಟಿವ್ ಥಿಂಕಿಂಗ್ ಅಂತ ಹೇಳ್ತೀವಿ ನಾವು, ಸಕಾರಾತ್ಮಕವಾದಂತಹ ಭಾವನೆಗಳು. ನಾವು ಯಾವಾಗಲೂ ಸಕಾರಾತ್ಮಕವಾದಂತಹ ಒಳ್ಳೆಯ ಶ್ರದ್ಧೆ ಮಾಡಬೇಕು, ಒಳ್ಳೆಯ ಧ್ಯಾನ ಮಾಡ್ಕೋಬೇಕು, ಒಳ್ಳೆಯ ಆಲೋಚನೆ ಮಾಡಬೇಕು, ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಹೋಗ್ಬೇಕಾಗುತ್ತೆ. ಆದ್ದರಿಂದ ವಿದ್ಯಾರ್ಥಿನಿಯರಿಗೆ ಒಂದು ಕಿವಿ ಮಾತು, ಕಡೆಯ ಪಕ್ಷ ಕನಿಷ್ಠ 1 ಗಂಟೆಯಾದರೂ ಕೂಡ ಪಠ್ಯೇತರ ಚಟುವಟಿಕೆಯಲ್ಲಿ ನೀವು ಒಳ್ಳೆಯ ಪುಸ್ತಕವನ್ನ ಓದುವಂತಹ ಅಭ್ಯಾಸವನ್ನ ನೀವು ಬೆಳೆಸ್ಕೊಳ್ಳಿ. 2ರಲ್ಲಿ 2005ರಿಂದಲೂ ಈ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇದ್ದೀವಿ. ಪತ್ರಿಕೆಗಳು, ಆ ಪತ್ರಿಕೆಗಳಲ್ಲಿ ಬರುವಂತಹ ಸುದ್ದಿಗಳು, ನಾವು ಪತ್ರಿಕೋದ್ಯಮವನ್ನ ಮಾನಸ ಗಂಗೋತ್ರಿಯಲ್ಲಿ ಅಭ್ಯಾಸ ಮಾಡಬೇಕಾದ್ರೆ ಎಲ್ಲ ಪತ್ರಿಕೆಗಳನ್ನು ಕೂಡ ಅಭ್ಯಾಸ ಮಾಡುವುದು. ಸಂಯುಕ್ತ ಕರ್ನಾಟಕ, ಪ್ರಜಾವಾಣಿ, ಉದಯವಾಣಿ, ಕನ್ನಡಪ್ರಭ, ವಿಜಯ ಕರ್ನಾಟಕ, ಮೈಸೂರು ಮಿತ್ರ, ಆಂದೋಲನ, ಎಷ್ಟು ಪತ್ರಿಕೆಗಳಿದೆ ಆ ಎಲ್ಲ ಪತ್ರಿಕೆಗಳನ್ನು ಅಭ್ಯಾಸ ಮಾಡುವ ನಾವು. ಏಕೆಂದ್ರೆ ಅದರ ಒಂದು ಮಾಹಿತಿ, ಇದು ಆಂದೋಲನ ಅಂತ ಒಂದು ಪತ್ರಿಕೆ ಮಾತ್ರ ಉದಾಹರಣೆ. ಸಂಪುಟ ಅಂದ್ರೆ ವರ್ಷ 52 ವರ್ಷಗಳಿಂದ ಆಂದೋಲನ ಪತ್ರಿಕೆ ಬರ್ತಾ ಇದೆ. ಸಂಚಿಕೆ ಅಂತ ಅಂದ್ರೆ ಇಶು 175. ನಾನು 7ನೇ ಕ್ಲಾಸ್ನಲ್ಲಿದ್ದಾಗ ಕನ್ನಡ ಪ್ರಭ ತಗೊಂಡು ಓದುವೆ. ಏಕೆಂದ್ರೆ 7ನೇ ಕ್ಲಾಸ್ನಲ್ಲಿ 7ನೇ ಕ್ಲಾಸ್ ಲೆಸನ್ಸ್ ಬರೋದು. 10ನೇ ಕ್ಲಾಸ್ನಲ್ಲಿ ಪ್ರಜಾವಾಣಿ, ಇನ್ನು ರಾಜ್ಯ ಮಟ್ಟದ ಪತ್ರಿಕೆಗಳಲ್ಲಿ 10ನೇ ಕ್ಲಾಸ್ ಏನು ಸಬ್ಜೆಕ್ಟ್ ಇದೆ ಅದಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳು ಬರುತ್ತೆ. ಸುತ್ತಮುತ್ತ ಊರಿನಿಂದ ಬರ್ತೀರಾ. ನಾನು ಒಂದು ಪತ್ರಿಕೆ ಕೊಟ್ಟಿದ್ದೆ, ಈ ಮೋಹನ್ ಕುಮಾರ್, ಎಲ್ಲ ಹಳ್ಳಿಗಳಿಗೆ ಪತ್ರಿಕೆ ತಲುಪಬೇಕು, ಬಸ್ಸೇ ಸರಿಯಾಗಿ ಬರ್ತಾ ಇರಲಿಲ್ಲ. ಬಸ್ ಸರಿಯಾಗಿ ಬರಲಿಲ್ಲ ಅಂತಂದ್ರೆ ಪತ್ರಿಕೆ ಬರೋಲ್ಲ. ಪತ್ರಿಕೆ ಬರಲಿಲ್ಲ, ಹಳ್ಳಿಗಳಿಗೆ ಪತ್ರಿಕೆ ತಲುಪಬೇಕಾದ್ರೆ ಹೆಚ್ಚು ಕಮ್ಮಿ ಮಧ್ಯಾಹ್ನ 12-1 ಆಯಿತು. ನಾನು ವಿದ್ಯಾರ್ಥಿ ದಶೆಯಲ್ಲಿ ಇದ್ದಾಗ ವೇಳೆಗೆ ಸರಿಯಾಗಿ ಬರದ ಬಸ್ಸು, ಈ ವೇಳೆಗೆ ಸರಿಯಾಗಿ ಬಸ್ ಬರ್ದಲೇ ಇರೋದ್ರಿಂದ ಪತ್ರಿಕೆಗಳು ಸರಿಯಾಗಿ ಬರೋಲ್ಲ, ಅದು ಹಳ್ಳಿಗಳಿಗೆ ತಪ್ಪಕ್ಕಾಗಲ್ಲ. ಆದ್ರಿಂದ ಈ ಮಾಧ್ಯಮ ಅಂತ ಇರೋದು ಸಮಾಜದ ಕುಂದು ಕೊರತೆಗಳನ್ನ ತಿದ್ದೋ ಸಲುವಾಗಿದೆ. ನಿಮ್ಗೆ ಏನೇ ಸಮಸ್ಯೆ ಇದ್ರು ಓದುಗರ ವೇದಿಕೆಗೆ ಬರೀಬಹುದು. ಈಗಿದೆ, ನಿಮಗೆ ಸರಿಯಾದ ಬಸ್ ವ್ಯವಸ್ಥೆ ಇಲ್ವೇ? ಹೇಗೆ ನಾವು ವಿದ್ಯಾರ್ಥಿಗಳಿದ್ದೇವೆ, ಅಲ್ಲಿ TC ಇರ್ತಾರೆ, ಹೋಗಿ ಕೊಡಿ, ಒಂದು ಪೇಪರ್ಗೆ ಇಶ್ಯೂ ಮಾಡಿ, ನಮ್ಗೆ ಸರಿಯಾಗಿ ಬಸ್ಸಿನ ವ್ಯವಸ್ಥೆ ಇಲ್ಲ. ನಿಮ್ಮ ಯಾವ ಸಮಸ್ಯೆಗಳಿದೆ ಅದನ್ನ ತಿಳಿಸೋದಕ್ಕೆ, ಪ್ರತಿಬಿಂಬಿಸೋದಕ್ಕೆ ಈ ಪತ್ರಿಕೆಗಳಿದೆ. ಇನ್ನ ಲೇಖಕರು, ಸಾಹಿತಿಗಳು ಈ ಪತ್ರಿಕೆಗಳಲ್ಲಿ ಬರೀಬಹುದು. ನಂತರ ಯಾವ ಒಂದು ಚಿತ್ರಕಲೆ ಇದ್ರೆ ಆ ಚಿತ್ರಕಲೆನೂ ಕೂಡ ಅದನ್ನ ಬರೀಬಹುದು. ನಾವು ಈ ಮೈಸೂರು ಮಿತ್ರ, ಈಗ ಏನು ಸ್ಟಾರ್ ಆಫ್ ಮೈಸೂರು ಬರುತ್ತೆ, ಆ ಸ್ಟಾರ್ ಆಫ್ ಮೈಸೂರು ಸೈಟ್ ಬರ್ತಾ ಇತ್ತು, ಇಷ್ಟು KV ಗಣಪತಿ ಅದಕ್ಕೆ ಎಡಿಟರ್. ಅದು 8 ಪುಟಗಳ ಪತ್ರಿಕೆ ಬರೋದು, ಒಳಗಿನ 4 ಪುಟಗಳು ವಾರದ ಮಿತ್ರ ಅಂತ ಬರೋದು. ಆ ವಾರದ ಮಿತ್ರದಲ್ಲಿ PR ತಿಪ್ಪೇಸ್ವಾಮಿ, ಆರ್ಥಿಕ ತಜ್ಞ, ವ್ಯವಹಾರ ಕನ್ನಡ ಎಲ್ಲ ಬರೆದಿದ್ದಾರೆ, HSK ಎಲ್ಲ ಬರೀತಾ ಇತ್ತು. ಆಗಿನ ಕಾಲದಲ್ಲಿ ನಾನು ಆ ವಾರದ ಮಿತ್ರದಲ್ಲಿ ನೀವೆಲ್ಲ, ನಾನು ಸ್ಟೂಡೆಂಟ್ಸ್ ಆಗಿದ್ದಾಗ, ಸಂತ ಫಿಲಾಮಿನಾ ಕಾಲೇಜಿನಲ್ಲಿ ನಾನು ವಿದ್ಯಾರ್ಥಿ ಆಗಿದ್ದಾಗ, ಪುರುಷನಿಗೂ ಸ್ವಾತಂತ್ರ್ಯವಿಲ್ಲ ಚರ್ಚೆ, ವಧುದಕ್ಷಿಣೆಯ ಚಳುವಳಿ ಪ್ರಾರಂಭವಾಗಲಿ. ಇವತ್ತು ವರದಕ್ಷಿಣೆ ಅನ್ನುವಂಥದ್ರಲ್ಲಿ ದೇಹತ್ಯೆ ಮಾಡ್ಕೋತಾ ಇದ್ದಾರೆ, ಶೋಷಣೆ ಮಾಡ್ಕೋತಾ ಇದ್ದಾರೆ. ಅತ್ತೆ ಮಾವಂದರು ಗಂಡನರು ಒಂದು ತೊಂದರೆಯನ್ನ ಕೊಡ್ತಾ ಇದ್ದಾರೆ. ಈ ರೀತಿ ಎಷ್ಟೋ ದೇಹ ಹತ್ಯೆಗಳಾಗ್ತಾ ಇದೆ. ಆಗಿನ ಕಾಲದಲ್ಲಿ ಒಂದು ವೈಜ್ಞಾನಿಕ ಲೇಖನ ಬಂದಿದೆ, ವರನಿಗೆ ದಕ್ಷಿಣೆಯನ್ನ ಕೊಡೋದಲ್ಲ, ವಧು ದಕ್ಷಿಣೆಯ ಚಳುವಳಿ ಪ್ರಾರಂಭವಾಗಲಿದೆ. ಇಂತಹ ಕ್ರಾಂತಿಕಾರ ಮನೋಭಾವ ನಮ್ಮ ವಿದ್ಯಾರ್ಥಿನಿಯರಲ್ಲಿ ಇರಬೇಕಾಗಿರುವಂಥದ್ದು ಅತ್ಯಂತ ಅವಶ್ಯಕತೆ.
ಹೆಣ್ಣು ಹೆಣ್ಣು ಅಂದರೆ ಸಮಾನತೆ. ಇವತ್ತು ಏನು ಪ್ರತಿಯೊಂದು ಅಸೆಂಬ್ಲಿಯಿಂದ 35-40% ಕೇಳ್ತಾ ಇದ್ದಾರೆ, ಅದು 50%, 50 ಭಾಗಕ್ಕೆ ಇವತ್ತು ಮಹಿಳೆ ಬರಬೇಕು. ಹೆಣ್ಣು ಅಂದರೆ ಸಮಾನತೆಗೋಸ್ಕರ ನಾವು ಓಡಾಡಿರುವಂಥದ್ದು. ಅಂತಹ ಕ್ರಾಂತಿಕಾರಿ ಲೇಖನಗಳು ಬರ್ತಾ ಇತ್ತು. ಮತ್ತೆ ಮೌಢ್ಯತೆ ಸಂಪ್ರದಾಯಗಳೇನಿದೆ, ಆ ಮೌಢ್ಯತೆ ಸಂಪ್ರದಾಯಗಳನ್ನ ತೆಗೆದುಕೋಬೇಕು. ನಾವೆಲ್ಲ ಧರ್ಮವನ್ನ ವೈಜ್ಞಾನಿಕವಾಗಿ ತೆಗೆದುಕೋಬೇಕು. ಅಂತಹ ಕ್ರಾಂತಿಕಾರಿ ವೈಜ್ಞಾನಿಕ ಮನೋಭಾವ ನಮ್ಮ ವಿದ್ಯಾರ್ಥಿನಿಯರಲ್ಲಿ ಮೂಡಬೇಕಾಗಿರುವಂಥದ್ದು ಅತ್ಯಂತ ಅವಶ್ಯಕತೆ ಇದೆ. ನಾವು ಹುಟ್ಟಿನಿಂದ ಯಾರೇ ಆಗಿರ್ಬೋದು, ನಾವೆಲ್ಲ ಯಾರು ಅಂದರೆ ನಾವೆಲ್ಲ ಮಾನವರು ಅಂತ ವಿಶಾಲ ಮನೋಭಾವ ಇರಬೇಕು. ವಿಶ್ವ ಮನೋಭಾವವನ್ನು ನಾವು ಬೆಳೆಸ್ಕೋಬೇಕು. ಈ ರೀತಿಯಾದಂತಹ ಯಾವ ಒಂದು ವೈಜ್ಞಾನಿಕ ದೃಷ್ಟಿ ಇದೆ, ಆ ವೈಜ್ಞಾನಿಕ ದೃಷ್ಟಿಯನ್ನು ನಾವು ತೆಗೆದುಕೋಬೇಕಾಗಿರುವಂಥದ್ದು ವಿದ್ಯಾರ್ಥಿನಿಯರಲ್ಲಿ ಅತ್ಯಂತ ಅವಶ್ಯಕತೆ ಇದೆ. ಇನ್ನು ಭಾರತೀಯ ಪತ್ರಿಕೋದ್ಯಮದಲ್ಲಿ ಜೈನ್ ಗೆಜೆಟ್ ಅನ್ನುವಂತಹ ಪತ್ರಿಕೆ ಪ್ರಪ್ರಥಮವಾದಂತಹ ಪತ್ರಿಕೆ. ಎರಡನೇದಾಗಿ ನಮ್ಮ ಕರ್ನಾಟಕವನ್ನು ತೆಗೆದುಕೊಂಡ್ರೆ ಮಂಗಳೂರು ಸಮಾಚಾರ ಅನ್ನುವಂತಹ ಪತ್ರಿಕೆ ಪ್ರಪ್ರಥಮವಾದಂತಹ ಪತ್ರಿಕೆ ಆಗಿದೆ. ಆ ಮಂಗಳೂರು ಸಮಾಚಾರ ಅನ್ನುವಂತಹ ಪತ್ರಿಕೆಯನ್ನು ಪ್ರಾರಂಭಿಸಿದವರು ಕ್ರೈಸ್ತ ಪಾದ್ರಿಗಳು. ಆ ಕ್ರೈಸ್ತ ಪಾದ್ರಿಗಳು ಮಂಗಳೂರು ಸಮಾಚಾರವನ್ನ ಯಾವುದಕ್ಕೋಸ್ಕರ ಪ್ರಾರಂಭ ಮಾಡಿದ್ರು ಅಂತ ಹೇಳಿದ್ರೆ, ತಮ್ಮ ಧರ್ಮ ಪ್ರಚಾರದ ಸಲುವಾಗಿ ಅದನ್ನ ಮಂಗಳೂರು ಸಮಾಚಾರ ಪತ್ರಿಕೆ. ಇನ್ನ ಕ್ರಿಸ್ತಶಕ 1500 ಚೀನಾ ದೇಶದವರು ಕಾಗದವನ್ನ ತಯಾರು ಮಾಡಿದ್ರು. ಆ ಕಾಗದವನ್ನ ತಯಾರಾಗೋದಕ್ಕಿಂತ ಮೊದಲು ಒಬ್ಬರಿಗೆ ಸುದ್ದಿ ಮುಟ್ಟಿಸೋದಕ್ಕೆ ಒಂದು ತರ ಬರೆದುಬಿಟ್ಟು ಅದನ್ನು ಸುತ್ತಬಿಟ್ಟು ಗಿಡೀ ಪಕ್ಷಿಗಳ ಮೂಲಕ ಅದನ್ನ ಕಳಿಸುವಂತಹ ಒಂದು ವ್ಯವಸ್ಥೆ. ಏಕೆಂದ್ರೆ ಕ್ರಿಸ್ತಶಕ 1500ಕ್ಕಿಂತ ಮೊದಲು ಪೇಪರ್ ಇರಲಿಲ್ಲ. ಈ ಪೇಪರ್ ಇರಲಿಲ್ಲ ಅಂದ್ರೆ ಓದೋದಕ್ಕೆ ನೋಟ್ ಪುಸ್ತಕ ಇರಲಿಲ್ಲ, ಮತ್ತೆ ಬರೆಯೋದಕ್ಕೆ ಟೆಕ್ಸ್ಟ್ ಬುಕ್ ಇರಲಿಲ್ಲ, ನೋಟ್ ಪುಸ್ತಕ ಇರಲಿಲ್ಲ. ಅಂತಹ ಒಂದು ಸಂದರ್ಭದಲ್ಲಿ ಅವರು ಅದರ ಮೂಲಕ, ಆಮೇಲೆ ಡಂಗೂರವನ್ನ ಸಾರಿಸೋದು, ಕುದುರೆಯ ಮೂಲಕ, ಎತ್ತಿನ ಗಾಡಿಯ ಮೂಲಕ ಕಳಿಸುವಂಥದ್ದು, ಈ ರೀತಿಯಾದಂತಹ ಪರಿಸ್ಥಿತಿ. ಒಂದು ಕಡೆ ಏನು ಕೆಲಸ ಆಯಿತು ಅನ್ನುವಂಥ ವಿಚಾರವನ್ನು ತಿಳ್ಕೊಳ್ಳೋದಕ್ಕೆ ಎಷ್ಟೋ ತಿಂಗಳುಗಟ್ಟಲೆ ಬೇಕಾದಾಗ, 3 ತಿಂಗಳು 4 ತಿಂಗಳು ಎಲ್ಲ ರಾಜರ ಕಾಲ ನೋಡಿದ್ರೆ ಒಂದು ಪಕ್ಷಿ ಕಟ್ಬಿಟ್ಟು ಹಂಗೆ ಅದನ್ನ ಕಳಿಸುವಂತಹ, ಅಥವಾ ಯಾರೋ ಒಬ್ಬರ ಕೈಲಿ ಅದನ್ನ ರವಾನೆ ಮಾಡುವಂತಹ, ಎಲ್ಲಿ ಘಟನೆ ಆಯಿತು ಅಲ್ಲಿ ಘಟನೆ ಆಗೋದಕ್ಕೆ ತಿಳಿಯೋದಕ್ಕೆ 2 ತಿಂಗಳು 3 ತಿಂಗಳು ಹೀಗೆಲ್ಲ ಆಯ್ತಾಯ್ತು. ಅದಾದ ನಂತರ ಕ್ರಿಸ್ತಶಕ 1500 ಚೀನಾ ದೇಶದವರು ಕಾಗದವನ್ನ ತಯಾರು ಮಾಡಿದ್ರು. ಆಗಿನ್ನೂ ಮುದ್ರಣ ಪ್ರೆಸ್ ಬಂದಿರಲಿಲ್ಲ. ಕೈ ಬರಹದ ಪತ್ರಿಕೆಗಳು ಬರ್ತಾ ಇತ್ತು. ಕೈ ಬರಹದಲ್ಲಿ ಪತ್ರಿಕೆಗಳನ್ನ ಬರೆದು ಅದನ್ನ ಕಳಿಸುವಂತಹ ಒಂದು ವ್ಯವಸ್ಥೆ ಆಗ್ತಾ ಇತ್ತು. ಇವತ್ತು ಕರ್ನಾಟಕ ಸರ್ಕಾರದವರು ದಾನ ಚಿಂತಾಮಣಿ ಅತ್ಯುಬ್ಬೆ ಹೆಸರಿನಲ್ಲಿ ಪ್ರಶಸ್ತಿಯನ್ನ, ಅತಿ ಹೆಚ್ಚು ಒಳ್ಳೆಯ ಕಾರ್ಯವನ್ನ ಮಾಡಿದಂತಹ ಮಹಿಳೆಗೆ ಪ್ರಶಸ್ತಿಯನ್ನು ಕೊಟ್ಟು ಸನ್ಮಾನವನ್ನ ಮಾಡ್ತಾ ಇದ್ದಾರೆ. ಆದರೆ ಅದನ್ನ ಅವರು ಏನು ಮಾಡಿದ್ರು, ಕೈ ಬರಹ ಬರೆಸುವಂತವರಲ್ಲಿ ಬರೆಸ್ಬಿಟ್ಟು ಉಚಿತವಾಗಿ ಕೊಟ್ಟರು. ಆದ್ರಿಂದಲೇ ದಾನ ಚಿಂತಾಮಣಿ ಅತ್ತಿಮುಬ್ಬೆ ಅನೇಕ ದೇವಾಲಯಗಳ ನಿರ್ಮಾಣ ಮಾಡಿದ್ರು. ಈ ರೀತಿಯಾದಂತಹ ಒಂದು ಪರಿಸ್ಥಿತಿ ಆ ಪತ್ರಿಕೋದ್ಯಮ ಅನ್ನುವಂಥದ್ದು ಬೆಳ್ಕೊಂಡು ಬರ್ತಾ ಇತ್ತು. ಕೈ ಬರಹ ಮೊದಲೆಲ್ಲ ಮಳೆಗಳನ್ನ ಜೋಡಿಸ್ಬೇಕಾಗಿತ್ತು. ಮುದ್ರಣ ಪ್ರೆಸ್ ಬಂತು. ಆ ಪ್ರಿಂಟಿಂಗ್ ಪ್ರೆಸ್ ನಲ್ಲಿ ಗಾಳಿ ಬಂದಿದೆ. ಪ್ರಿಂಟಿಂಗ್ ಪ್ರೆಸ್ ನಲ್ಲಿ ಮಾಮೂಲಿ ಮಳೆ ಜೋಡಿಸೋದು, ಆಫ್ಸೆಟ್ ಪ್ರಿಂಟಿಂಗ್, ಫೋಟೋಟೈಪ್ ಪ್ರಿಂಟಿಂಗ್, ರೀಸೆಂಟ್ ಟೆಕ್ನಾಲಜೀಸ್ ಇದೆ. ಮೊದಲೆಲ್ಲ ಮಳೆ ಜೋಡಿಸ್ಬೇಕಾಗಿತ್ತು. ಅದನ್ನ ಮುದ್ರಣ ಒಂದು ಪತ್ರಿಕೆ ತರಬೇಕಾದ್ರೆ ಈಗಲೇ ಕಲ್ಲರು ವರ್ಣರಚಿತವಾಗಿರಲಿಲ್ಲ.
ಕಪ್ಪು ಬಿಳುಪು ಒಂದು ಚಿತ್ರ ಬರಬೇಕಾದ್ರೆ ಎಷ್ಟೋ ಕಷ್ಟ ಪಟ್ಕೊಂಡು ಹೋಗ್ಬೇಕಾಯ್ತು ನಾವು ಕನ್ನಡ ಪ್ರಭ ಅವೆಲ್ಲ ಓದ್ಬೇಕಾದಾಗ. ಆಮೇಲೆ ಸ್ವಲ್ಪ ಮುದ್ರಣ ಮಾಧ್ಯಮದಲ್ಲಿ ಸುಧಾರಿಸ್ತು. ಬಳೆ ತೋರ್ಸೋದಾದ್ಮೇಲೆ ಆಫ್ಸೆಟ್ ಪ್ರಿಂಟಿಂಗ್ ಅಂತ ಬಂತು ಟೆಕ್ನಾಲಜೀಸ್. ಇವತ್ತು ಮೈಸೂರು ಮಿತ್ರ ಆಂದೋಲನ ಪತ್ರಿಕೆಗಳೆಲ್ಲ ಆಫ್ಸೆಟ್ ಪ್ರಿಂಟಿಂಗ್ ಟೆಕ್ನಾಲಜಿಯನ್ನು ಉಪಯೋಗಿಸಿ ಮುದ್ರಣವನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇನ್ನು ರಾಜ್ಯ ಮಟ್ಟದ ರಾಷ್ಟ್ರ ಮಟ್ಟದ ಪತ್ರಿಕೆ ದಿ ಹಿಂದೂ, ದಿ ಟೈಮ್ಸ್ ಆಫ್ ಇಂಡಿಯಾ, ಡೆಕಾನ್ ಹೆರಾಲ್ಡ್ ಅಂತಹ ಪತ್ರಿಕೆಗಳು ಫೋಟೋಟೈಪ್ ಪ್ರಿಂಟಿಂಗ್ ಟೆಕ್ನಾಲಜಿಯನ್ನು ಉಪಯೋಗಿಸಿ ಅತ್ಯಂತ ಸುಂದರವಾಗಿ ಈ ಪತ್ರಿಕೆಯನ್ನ ಮುದ್ರಿಸಿಕೊಂಡು ಬರ್ತಾ ಇದೆ. ಆದ್ದರಿಂದ ಆ ಮಾಧ್ಯಮ ಅಷ್ಟು ಬೆಳ್ಕೊಂಡು ಬಂತು. ಸ್ವತಂತ್ರ ಪೂರ್ವದಲ್ಲಿ ಪತ್ರಿಕೆಗಳ ಪಾತ್ರ ಅಪಾರ. ಈಗಿನ ತಾಂತ್ರಿಕತೆ ಟೆಕ್ನಾಲಜಿ ಇರಲಿಲ್ಲ. ಆಗಿದ್ದಿದ್ದೇ ಒಂದು ಪತ್ರಿಕೆಗಳು, 2 ಆಕಾಶವಾಣಿ. ಸಮೂಹ ಸಂಪರ್ಕ ಮಾಧ್ಯಮಗಳನ್ನು ತಲುಪಿಸಬೇಕಾದ್ರೆ ಪತ್ರಿಕೆಗಳು ಸ್ವತಂತ್ರ ಪೂರ್ವದಲ್ಲಿ ಸ್ವತಂತ್ರ ಬರೋದಕ್ಕೆ ಅವರು ಮಾಡಿದಂತಹ ಪಾತ್ರಗಳು ಅಪಾರ. ಪತ್ರಕರ್ತರು ಹಗಲು ರಾತ್ರಿ ದುಡಿದಿದ್ದಾರೆ. 3 ಪಾಳ್ಯದಲ್ಲಿ ಅವರು ಕೆಲಸ ಮಾಡಬೇಕು. ಒಂದು ವರದಿಗಾರರ ಕೂಟ, ಸಂಪಾದಕೀಯ ಮಂಡಳಿ. ಆ ಸಂಪಾದಕೀಯ ಮಂಡಳಿಯಲ್ಲಿ ವರದಿಗಾರರು ಇರ್ತಾರೆ, ಏಜೆಂಟ್ ಇರ್ತಾರೆ, ಉಪಸಂಪಾದಕರು ಇರ್ತಾರೆ, ಸಹ ಸಂಪಾದಕರು ಇರ್ತಾರೆ. ಇನ್ನೊಂದು ಮುದ್ರಣ ವಿಭಾಗ. ಸಂಪಾದಕೀಯ ಮಂಡಳಿಯಲ್ಲಿ ಏನು ಕೆಲಸ ಆಗುತ್ತೆ, ವರದಿಗಾರರು ರಿಪೋರ್ಟ್ ಕೊಡ್ತಾರೆ. ಅದು 8 ಪುಟದ ಸುದ್ದಿಯೋ, 8 ಕಾಲಂ ಸುದ್ದಿಯೋ, 6 ಕಾಲಂ, 5 ಕಾಲಂ, 4 ಕಾಲಂ, 3 ಕಾಲಂ, 2 ಕಾಲಂ, 1 ಕಾಲಂ ಸುದ್ದಿಯೋ, ಅದು ತಲೆ ಬರಹವನ್ನ ಏನ್ ಕೊಡಬೇಕು, ಉಪತರವನ್ನ ಏನು ಕೊಡಬೇಕು, ಯಾರಿಗೆ ಜರ್ನಲಿಸಮ್ ಇಂಟ್ರೆಸ್ಟ್ ಇದೆ, ಪತ್ರಿಕೋದ್ಯಮದಲ್ಲಿ ಇಂಟ್ರೆಸ್ಟ್ ಇದೆ, ಅವರು ಸರ್ಟಿಫಿಕೇಟ್ ಕೋರ್ಸ್ ಇನ್ ಜರ್ನಲಿಸಮ್ ಮಾಡ್ಬೋದು. ಪತ್ರಿಕೋದ್ಯಮದಲ್ಲಿ ಕರೆಸ್ಪಾಂಡೆನ್ಸ್ ಕೂಡ ಇದೆ. ಸರ್ಟಿಫಿಕೇಟ್ ಕೋರ್ಸ್ ಇನ್ ಜರ್ನಲಿಸಮ್ ಮಾಡ್ಬೋದು. ನೀವು ಡಿಪ್ಲೊಮಾ ಇನ್ ಜರ್ನಲಿಸಮ್ ಮಾಡ್ಬೋದು. ಪತ್ರಿಕೋದ್ಯಮದಲ್ಲಿ MA ಇನ್ ಜರ್ನಲಿಸಮ್ ಮಾಡ್ಬೋದು. ಕೆಲವು PU ಲೆವೆಲ್ನಲ್ಲಿ ಇದೆಯೋ ಏನೋ ಗೊತ್ತಿಲ್ಲ, ಡಿಗ್ರಿ ಲೆವೆಲ್ನಲ್ಲಿ ಓದಿದೆ. ಪತ್ರಿಕೋದ್ಯಮ ಅನ್ನುವಂಥದ್ದೇ PUC ಲೆವೆಲ್ ಇರಲಿಲ್ಲ. ಬಹುಶಃ ಮೈಸೂರು ಮಹಾರಾಣಿ PUC ಲೆವೆಲ್ ಇದೆಯೋ ಅಲ್ವೋ ಗೊತ್ತಿಲ್ಲ. ಒಟ್ಟೆ ಪದವಿ ತರಗತಿಗಳು ಅಂತ ಪತ್ರಿಕೋದ್ಯಮ ಇತ್ತು. ಪದವಿ ತರಗತಿಯಲ್ಲಿ ಪತ್ರಿಕೋದ್ಯಮ ಇದೆ. ಮತ್ತೆ ಮಾಸ್ಟರ್ ಡಿಗ್ರಿ MA ಕ್ಲಾಸಸ್ ಅಲ್ಲೂ ಕೂಡ ಪತ್ರಿಕೋದ್ಯಮ ಇದೆ. ಆ ಯಾವ ಒಂದು ಸುದ್ದಿ ವರದಿಗಾರರ ಕೂಟ, ಸಂಪಾದಕೀಯ ಕೂಟ ರೆಡಿ ಮಾಡಿಕೊಳಿಸುತ್ತೆ, ಅದು ಮುದ್ರಣ ವಿಭಾಗಕ್ಕೂ. ನಾನು 3 ವಿಭಾಗದಲ್ಲೂ ಕೆಲಸ ಮಾಡಿದ್ದೀನಿ. ಸಂಪಾದಕೀಯ ವಿಭಾಗದಲ್ಲಿ, ಮುದ್ರಣ ವಿಭಾಗದಲ್ಲಿ, ಪ್ರಸಾರ ವಿಭಾಗದಲ್ಲಿ ಮಾಡಿಲ್ಲ. ಪ್ರಸಾರ ಭಾಸ್ಕರ್ನ ನೆನ್ಕೋಬೇಕು. ಇವತ್ತು ಭಾಸ್ಕರ್ 25 ವರ್ಷ ಭಾಸ್ಕರ್ ಪತ್ರಿಕೆಯನ್ನು ನಾವು ತಂದಿದ್ದೀವಿ ಮುದ್ರಣ ವಿಭಾಗದ್ದು. ಅದಕ್ಕೆ ಕರ್ನಾಟಕ ಮಾಧ್ಯಮ ಅಕಾಡೆಮಿ ಪ್ರಶಸ್ತಿ ಇದೆ. ಕರ್ನಾಟಕ ಮಟ್ಟದಲ್ಲಿ ಭಾಸ್ಕರ್ ಪತ್ರಿಕೆಗೆ ಮಾಧ್ಯಮ ಅಕಾಡೆಮಿ ಪ್ರಶಸ್ತಿ ಇದೆ. ಸಂಯುಕ್ತ ಕರ್ನಾಟಕದಿಂದ ಹಿಡಿದು ಯಾವ ಪತ್ರಿಕೆಗಳಿದೆ ಎಲ್ಲ ಪತ್ರಿಕೆಗಳಲ್ಲೂ ಕೂಡ ಕುಂಚನ ಕುಮಾರ್ ಕಾರ್ಯಕ್ರಮ ಅಂತಂದ್ರೆ ವಿತ್ ಕಲರ್ ಫೋಟೋಸ್ ಬರೋದು. ಮತ್ತೆ ಎಲ್ಲ ಕಡೆ ಸುದ್ದಿಗಳು 16,000 ಸುದ್ದಿ ನಮ್ಮ ಭಾರತೀಯ ಕುಂಡಿಯವರಿಂದ ಹಿಡಿದಾಗ್ಲಿಂದಲೂ ಕೂಡ ಅದು ಆಗ್ತಾ ಇತ್ತು. ಹೀಗೆ ಅದಕ್ಕೆ ಮೂಲ ಕಾರಣ ಒಂದು ವಿಚಾರ. ನಂದು ಪತ್ರಿಕೋದ್ಯಮದ ಜೀವನ, ಪತ್ರಿಕೋದ್ಯಮ ಮಾನಸಿಕ ಗೊತ್ತಿಲ್ಲ ಮಾಡಬೇಕಾದ್ರೆ ರಾಜ್ಕುಮಾರ್ ಕುಟುಂಬಕ್ಕೆ ಹೋದೆ. ಆಗ ಶಿವರಾಜ್ಕುಮಾರ್ ಚಿತ್ರಾಂಗ, ಕಾರ್ಯಾಂಗ, ನ್ಯಾಯಾಂಗ ಹೇಗಿದೆ, 4ನೇ ಅಂಗನೇ ಪತ್ರಿಕಾರಂಗ. ಇವತ್ತು ಯಾವುದಾದ್ರೂ ಕೂಡ ದೊಡ್ಡ ವ್ಯಕ್ತಿಗಳ ವಿಚಾರ ಆಗಿರ್ಬೋದು,
ಇವತ್ತೆಲ್ಲ ಇತ್ತೀಚೆಗೆ ಬರ್ತಿರ್ತಕ್ಕಂಥ ಮಾಧ್ಯಮದಲ್ಲಿ ನೋಡ್ತಾ ಇದ್ರಿ ದೊಡ್ಡ ದೊಡ್ಡ ವ್ಯಕ್ತಿಗಳ ಸುದ್ದಿಗಳನ್ನ. ಮಾಧ್ಯಮನೇ ಇಲ್ಲ ಅಂದ್ರೆ ಅವೆಲ್ಲ ಆಚೆ ಬರ್ತಿದ್ವಾ? ಗೊತ್ತಾಯ್ತಿತ್ತು ಯಾರಿಗಾದ್ರೂ? ಅದಲ್ಲೇ ಮುಚ್ಚೋಗ್ತಿತ್ತು. ಅದು ಏನಾಗ್ತಿತ್ತು, ಅದ್ರ ಫಲಿತಾಂಶ ಏನಾಗ್ತಿತ್ತು, ಅದು ಯಾರಿಗೂ ಕೂಡ ಗೊತ್ತಾಗ್ತಿರ್ಲಿಲ್ಲ. ಆದರೆ ಮಾಧ್ಯಮ ಇರೋ ದೃಷ್ಟಿಯಿಂದ ಏನಾಗುತ್ತೆ ಅಂದರೆ, ಅದು ಎಲ್ಲಿ ಏನು ನಡೀತು ಅನ್ನೋ ವಿಚಾರವನ್ನ ಜನಸಾಮಾನ್ಯರಿಗೆ ತಿಳಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ. ಅದ್ರ ಆಧಾರದ ಮೇಲೆ ಜನಾಭಿಪ್ರಾಯ ರೂಪುಗೊಳ್ತಾ ಹೋಗ್ತದೆ. ನಾನು ಒಂದ್ಸಲ ನ್ಯಾಯಮೂರ್ತಿ ಲೋಕಾಯುಕ್ತ ಆಗಿದ್ದಂಥ ಸಂತೋಷ್ ಹೆಗ್ಡೆ ಅವ್ರನ್ನ ಒಂದ್ಸಲ ಸಂವಾದ ಕಾರ್ಯಕ್ರಮದಲ್ಲಿ ನಾನು ಪಾಲ್ಗೊಂಡ ಸಂದರ್ಭದಲ್ಲಿ ಅವ್ರಿಗೆ ನಾನು ಪ್ರಶ್ನೆ ಕೇಳಿದ್ದೆ. ಸರ್, ಲೋಕಾಯುಕ್ತದಲ್ಲಿ ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ರೈಡ್ಗಳಾಗ್ತಾ ಇರ್ತವೆ, ಅದನ್ನ ನಾವು ಹೆಚ್ಚು ನೋಡ್ತೀವಿ. ಇವ್ರ ಹತ್ರ ಇಷ್ಟು ಮನೆ ಇತ್ತು, ಇಷ್ಟು ಆಸ್ತಿ ಇತ್ತು, ಇಷ್ಟು ಹಣ ಇತ್ತು, ಒಡವೆ ಇತ್ತು, ಎಲ್ಲವನ್ನು ರೈಡ್ ಮಾಡಿ ಕೇಳ್ತೀವಿ. ಅವತ್ತೆಲ್ಲ ಪ್ರಚಾರ ಆಗುತ್ತೆ. ಆದರೆ ಅವ್ರಿಗೆ ಶಿಕ್ಷೆ ಆಗಿದ್ದು ಗೊತ್ತಾಗಲ್ಲ. ನಮಗೆ ಸಾಲಿನ ಬಂದು ಪ್ರಿನ್ಸಿಪಲ್ ಅವ್ರ ಮನೆ ರೈಡ್ ಮಾಡಿದ್ರು ಅಂದ್ರೆ ಅದು ಗೊತ್ತಾಗಿರುತ್ತೆ. ಆದರೆ ಅದು ಶಿಕ್ಷೆ ಏನಾಯ್ತು ಗೊತ್ತಾಗಲ್ಲ ಸರ್. ಆ ಥರದ ಹೇಗೆ ಅವ್ರು ಹೇಳಿದ್ದೇನೆಂದ್ರೆ, ಅವತ್ತಿಷ್ಟೆಲ್ಲ ಮಾಡಿದ್ದಾರೆ ಅಂತ ಹೇಳಿ ಮಾಧ್ಯಮಗಳಲ್ಲಿ ಪ್ರಕಟ ಆಗುತ್ತಲ್ಲ, ಅದಕ್ಕಿಂತ ದೊಡ್ಡ ಶಿಕ್ಷೆ ಬೇರೆ ಏನೂ ಇಲ್ಲ ಅಂತ ಹೇಳಿ. ಫಲಿತಾಂಶ ಬಂದವರು ಅವ್ರಿಗೆ ಶಿಕ್ಷೆ ಆಗೋದು ಬೇರೆ. ಬಟ್ ಇಂಥ ವ್ಯಕ್ತಿ ಹೀಗೆಲ್ಲ ಮಾಡಿದ್ದ ಅಂತೇಳಿ ಪ್ರಚಾರ ಆಗುತ್ತಲ್ಲ ಮಾಧ್ಯಮದಲ್ಲಿ, ಅದಕ್ಕಿಂತ ದೊಡ್ಡ ಶಿಕ್ಷೆ ಏನೂ ಇಲ್ಲ ಅಂತೀವಿ. ಕಾರಣ ಯಾಕೆಂದ್ರೆ ಪತ್ರಿಕಾ ರಂಗಕ್ಕೆ ಆ ಮಟ್ಟದ ಒಂದು ಶಕ್ತಿ ಇದೆ. ಇವತ್ತು ಪತ್ರಿಕೆ ಅಂದ ತಕ್ಷಣನೇ ಬೇರೆಯವರು ಎದುರ್ಕೊತಾರೆ. ಮಾಧ್ಯಮ ಅಂದ ತಕ್ಷಣ ಎದುರ್ಕೊತಾರೆ. ಯಾರಾದ್ರೂ ಎಲ್ಲರೂ ಗಲಾಟೆ ಮಾಡ್ತಿದ್ರೆ ತಕ್ಷಣಕ್ಕೆ ಈಗ ಏನ್ ಮಾಡ್ತಾರೆ ಅಂದ್ರೆ, ಜನ ಮಾಧ್ಯಮದವ್ರು ಕರೆಯೋದಕ್ಕೆ ಹೋಗಲ್ಲ, ತಕ್ಷಣ ತಮ್ಮಲ್ಲಿರ್ತಕ್ಕಂಥ ಸೆಲ್ ಫೋನ್ ತಗೊಂಡು ವಿಡಿಯೋ ಮಾಡ್ಕೊತಾರೆ. ಆಯ್ತಿಯಾ, ಆಯ್ತು, 500 ರೂಪಾಯಿ ತಗೋತೀನಿ, ತಗೊನಿ. ಮೊಬೈಲ್ ಜೋಬಲ್ಲಿ ಇಟ್ಟಿರ್ತಾರೆ. 500 ರೂಪಾಯಿ ಲಂಚನೆ ಕೊಡೋದನ್ನ ವಿಡಿಯೋ ಮಾಡ್ಕೊತಾರೆ. ಅದನ್ನ ತಂದು ಮಾಧ್ಯಮದವ್ರು ಕೊಡ್ತಾರೆ. ನಾಳೆ ದಿನ ಅದು ಬಂದಾಗ ತಗೊಂಡಿದ್ದ 500 ರೂಪಾಯಿ ಆದ್ರೂ ಕೂಡ ಅದರಿಂದ ತರಬೇಕಾದಂಥ ಬೆಲೆ ಇದೆಯಲ್ಲ, ಅದಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ. ಒಂದ್ಸಲ ನಮ್ಮ ಹಳ್ಳಿ ಕಡೆ ಒಂದು ಗಾದೆ ಹೇಳ್ತಾರೆ, ಅಡಿಕೆಗೆ ಹೋದ ಮಾನ ಆನೆ ಕೊಟ್ಟು ಬರೋದು. ಅಡಿಗೆ ಎಷ್ಟು ಚೆನ್ನಾಗಿ ಜ್ಞಾಪಕ ಇದೆ. ಅಡಿಕೆ ಬಹಳ ಚಿಕ್ಕ, ಆನೆ ಬಹಳ ದೊಡ್ಡ, ಅದ್ರ ಬೆಲೆನ ಕಟ್ಟಕ್ಕಾಗಲ್ಲ. ಹಾಗೆ ನಾವು ಏನೇ ಮಾಡಿದ್ರು ಕೂಡ ಇವತ್ತು ಪತ್ರಿಕಾ ರಂಗ ಈ ಹಿಂದಿನ ಈ ದಿನಗಳಲ್ಲಿ ಆಧುನಿಕ ಎಲ್ಲ ವ್ಯವಸ್ಥೆಗಳ ನಡುವೆ ತುಂಬ ಪರಿಣಾಮಕಾರಿಯಾಗಿ ಬೆಳವಣಿಗೆಯಾಗಿದೆ. ಹಿಂದೆ ಪತ್ರಿಕೆಗಳಲ್ಲಿ ನಾವು ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಪತ್ರಿಕೆಗೆ ಸುದ್ದಿಯನ್ನು ಕಳಿಸ್ಬೇಕಾದ್ರೆ, ಇವತ್ತಿಲ್ಲಿ ನಡೆದಿದೆ ಕಾರ್ಯಕ್ರಮ, ಈ ಸುದ್ದಿ ಬರ್ಬೇಕಾದ್ರೆ ಮಿನಿಮಮ್ ಅಂತಂದ್ರೆ 5 ದಿನದಿಂದ 6 ದಿನ ಆಗ್ತದೆ ಸುದ್ದಿ ಪ್ರಕಟ ಆಗ್ಬೇಕಾದ್ರೆ. ಕಾರಣ ಯಾಕೆಂದ್ರೆ ಇವತ್ತು ಯಾರ್ದೋ ಸ್ಟುಡಿಯೋದವ್ರನ್ನ ಕರೆಸಿರೋ, ಯಾರ್ದೋ ಮೊಬೈಲ್ ಇರಲಿಲ್ಲ, ಸ್ಟುಡಿಯೋದವ್ರನ್ನ ಕರೆಸಿ ಕಾರ್ಯಕ್ರಮದ ಫೋಟೋ ತೆಗೆದಿದ್ರೆ ಅವ್ರಿಗೆ ತಕ್ಷಣ ಈ ಫೋಟೋನ ಪ್ರಿಂಟ್ ಹಾಕ್ಕೊಡ್ತಾರೆ. ಆಗ ಹಂಗಲ್ಲ, ರೋಲಲ್ಲಿ ತೊಗೊಂಡೋಗ್ತಿದ್ರು, ಅವರು ಪ್ರಿಂಟ್ ಹಾಕ್ಸ್ಕೊಂಡು ಕೊಡೋದು 3 ದಿನ ಆಗ್ತಿತ್ತು. ಆ ಫೋಟೋನ ಕಲೆಕ್ಟ್ ಮಾಡಿಕೊಂಡು ನಾವು ಒಂದು ವೈಟ್ ಪೇಪರ್ ತಗೊಂಡು ಸುದ್ದಿ ಇಂಥ ಕಾರ್ಯಕ್ರಮ ಮಾಡಿತ್ತು, ಇಂಥವ್ರು ಉದ್ಘಾಟನೆ ಮಾಡಿದ್ರು, ಇಂಥ ಮಾತಾಡಿದ್ರು, ಕಾರ್ಯಕ್ರಮ ಇಂಥವ್ರು ಭಾಗವಹಿಸಿದ್ರು ಅಂತ ಬರ್ಕೊಂಡೋಗಿ ತಗೊಂಡೋಗಿ ಆಫೀಸ್ಗೆ ಕೊಡಬೇಕಾದ ವ್ಯವಸ್ಥೆ. ಬಸ್ಸಲ್ಲಿ ಡ್ರೈವರ್ ಕೈಲಿ ಕೊಟ್ಟು ಒಂದು ಕವರ್ಗೆ ಹಾಕಿ ಕೊಟ್ಟಿರು, ಆಫೀಸಿಂದ ಇದೇ ಬಸ್ಗೆ ಅಂತೇಳಿ ಅಲ್ಲಿ ಬಂದು ಕಲೆಕ್ಟ್ ಮಾಡ್ಕೊಳ್ಳೋರು. ಅದು ಹೋದ್ಮೇಲೆ 2 ದಿನಕ್ಕೆ 3 ದಿನಕ್ಕೆ ಪತ್ರಿಕೆಯಲ್ಲಿ ಸುದ್ದಿ ಪ್ರಕಟ ಆಗ್ತದೆ. ಆದರೆ ಇವತ್ತು ಹಾಗಲ್ಲ. ಇವತ್ತು ನಾವು ಕೂಡ ಈ ಕಾರ್ಯಕ್ರಮ ಆದರೆ ಆಚೆ ಹೋದರೆ ಒಂದು ಅರ್ಧ ಗಂಟೆ 1 ಗಂಟೆ ಒಳಗೆ ಸುದ್ದಿ ಎಲ್ಲ ರೆಡಿ ಮಾಡಿ ಆಫೀಸ್ಗೆ ತಕ್ಷಣವೇ ಕಳಿಸ್ತೀವಿ. ಕಾರಣ ಏನಕ್ಕಪ್ಪ ಅಂದರೆ, ಇವತ್ತು ಇಡೀ ಜಗತ್ತು, ಪತ್ರಿಕಾ ರಂಗ ಒಂದೇ ಅಲ್ಲ, ಇಡೀ ಜಗತ್ತು ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಬಹಳ ಪರಿಣಾಮಕಾರಿಯಾಗಿ ವ್ಯವಸ್ಥಿತವಾಗಿ ಬೆಳವಣಿಗೆಯನ್ನ ಆಗಿದೆ. ಆದರೆ ಅದು ಜೊತೆಲಿ ಏನಾಗ್ತಿದೆ ಗೊತ್ತಾ? ಕೆಟ್ಟ ಕೆಲಸಗಳು ಜಾಸ್ತಿ ಆಗಿದೆ. ಕೆಟ್ಟ ಕೆಲಸಗಳು ಜಾಸ್ತಿ ಆಗಿದೆ. ಯಾವ ವಸ್ತುನ ಯಾವ ರೀತಿ ನಾವು ಬಳಕೆ ಮಾಡ್ಕೋಬೇಕು ಅಂತ ತಿಳ್ಕೊಳ್ಳಿಲ್ಲ ಅಂದ್ರೆ ಸಮಾಜದಲ್ಲಿ ಕೆಟ್ಟ ಬೆಳವಣಿಗೆಗಳು ಜಾಸ್ತಿ. ಸರ್ಸಲ್ಲ ಅದು ಏನೋ, ಅದು ನಾವು ಓದ್ಬೇಕು ಅಥವಾ ಓದಕ್ ಬರಲ್ವೋ ಅದೇನೋ ಅಂತ ಗೊತ್ತಿಲ್ಲ. ಬಟ್ ಸಮಾಜದಲ್ಲಿ ಒಂದು ಮಾಧ್ಯಮ, ಇದು ಪತ್ರಿಕಾ ಮಾಧ್ಯಮ ತುಂಬಾ ಕೆಲಸ ಮಾಡ್ತಾ ಇದೆ. ನಾನು ತಿಳಿದ ಮಟ್ಟಿಗೆ ನನ್ನ ಜೀವನದಲ್ಲೇ ಹೇಳ್ದಲ್ಲ ನಿಮಗೆ ಉದಾಹರಣೆ.
ಸಾಕಷ್ಟು ಕೆಲಸ ಮಾಡ್ತಾ ಇದೆ. ಬಟ್ ಇದರಲ್ಲಿ ಇವ್ರು ಹೇಳದಾಗೆ ಈಗೆಲ್ಲರೂ ಹೇಳಿದ್ದಾರೆ, ಮೋಸ್ಟ್ಲಿ ಪತ್ರಿಕಾ ಮಾಧ್ಯಮದಲ್ಲಿ ಸುಳ್ಳು ಕಡಿಮೆ. ನಿಮ್ಮ ಮೊಬೈಲ್ಗಿಂತ ತಗೊಂಡ್ರೆ ಪತ್ರಿಕಾ ಮಾಧ್ಯಮದಲ್ಲಿ ಸುಳ್ಳು ಪ್ರಕಟಿಸಕ್ ಆಗೋದೇ ಇಲ್ಲ. ಯಾಕೆಂದ್ರೆ ಇದು ಪ್ರಿಂಟೆಡ್ ಇರುತ್ತೆ, ನಾಳೆ ಕೋರ್ಟ್ ಹೋಗುತ್ತೆ. ಆದ್ರೆ ಮೊಬೈಲ್ ಅಲ್ಲಿ ತಕ್ಷಣನೇ ಡಿಲೀಟ್ ಮಾಡ್ಬಿಡ್ಬೋದು, ಗೊತ್ತಾಯ್ತಲ್ವಾ? ತಕ್ಷಣ ಡಿಲೀಟ್ ಮಾಡ್ಬಿಟ್ಟು ನಾನು ಮಾಡೇ ಇಲ್ಲ ಅನ್ಬೋದು, ಅವ್ನು ಸಿಗದೇ ಇಲ್ಲ. ಆದ್ರೆ ಇವನ್ ಬಿಡಲ್ಲ, ಮಿಸ್ ಆಗಿ ಬರ್ಬೋದೇನೋ ಒಂದೆರಡು. ಸುಳ್ಳು ಬರಕ್ ಸಾಧ್ಯ ಇಲ್ಲ, ತಪ್ಪಾಗಿ ಪ್ರಿಂಟ್ ಆಗೋದು. ಯಾಕೆ ಅಂದ್ರೆ ಅವನ ಅಲ್ಲಿ ಹೋಗಿ ಇಟ್ಕೊತಾರ, ಇವನ್ನ ಮೊದ್ಲೆ ಕೇಸ್ ಹಾಕ್ಬಿಡ್ತಾರ ಅವನ ಮೇಲೆ. ಅರ್ಥ ಆಗ್ತಿದಲ್ವಾ? ಅದಕ್ಕೆ ನೀವೇನ್ ಮಾಡ್ಬೇಕು ಅಂದ್ರೆ ಮೊಬೈಲ್ಗಿಂತಲೂ ಹೆಚ್ಚಾಗಿ ಪೇಪರ್ನ ನಂಬಬೇಕಾಗತ್ತೆ. ಇವತ್ತು ಪೇಪರ್ ಯಾಕೆ ಓದಬೇಕು ಅಂದ್ರೆ ಒಂದು ವಿಷಯ, ನಮ್ಮ ಲ್ಯಾಂಗ್ವೇಜ್ ಇಂಪ್ರೂವ್ ಆಗುತ್ತೆ. ಅತಿ ಮುಖ್ಯವಾಗಿ ನೀವು ಈಗ ನಾನು ಸಾಮಾನ್ಯವಾಗಿ ನಾನು ಈ ಸರಿ ಅಡ್ಮಿಷನ್ ನಾನೇ ಮಾಡಿಕೊಂಡೆ. ಸುಮಾರು 100 ಮಕ್ಕಳು ನಾನೇ ಮಾಡಿದ್ದೀನಿ ಅನ್ಸುತ್ತೆ ಇವತ್ತು ಈ ಸಾರಿ. ಆ ಮಕ್ಕಳಿಗೆ ಒಂದು ನಾನು ಕೊಟ್ಟ ತಕ್ಷಣ ಅವ್ರನ್ನ ಓದಕ್ಕೆ ಅವರ ಹೆಸರು ಬರೀತಿರ್ಲಿಲ್ಲ. ನಿಮ್ಮ ಎಷ್ಟು ಭಾಷೆ ಹಿಂದುಳಿದಿದ್ದೀರಾ ಅಂತ ಅಂದ್ರೆ, SLC ಪಾಸ್ ಮಾಡಿದಿರಾ, ನಾವೊಂದು ಕೊಟ್ಟಾಗ, ಒಂದು ಅಪ್ಲಿಕೇಶನ್ ಕೊಟ್ಟಾಗ ಅದನ್ನ ಓದಿ ಅಲ್ಲಿ ಏನಿದೆ, ಅದು ಏನ್ ಫಿಲ್ ಮಾಡಬಹುದು ಅನ್ನೋ ಭಾವನೆನ ನಿಮ್ಗೆ ಬೆಳೆಸ್ಕೊಂಡಿಲ್ಲ ಅಂದ್ರೆ ಇಲ್ಲಿವರೆಗೆ ಅದು ತುಂಬಾ ಕಷ್ಟ ಮುಂದೆ. ಅದಕ್ಕೆ ನೀವೇನ್ ಹೇಳ್ಬೇಕು ಅಂದ್ರೆ, ನಾವು ಪಾಸ್ ಮಾಡೋದು ಆಮೇಲೆ ಪಾಸ್ ಡಿಗ್ರಿ ಅವೆಲ್ಲ ಏನಾದ್ರು ತಗೊಳ್ಳಿ, ಆದ್ರೆ ನಾವು ಒಂದು ಲ್ಯಾಂಗ್ವೇಜ್ ನ ಕನ್ನಡ ಆಗ್ಲಿ ಅಥವಾ ಇಂಗ್ಲಿಷ್ ಆಗ್ಲಿ ಅಥವಾ ಹಿಂದಿ ಆಗ್ಲಿ ಅದನ್ನ ಸರಿಯಾದ ರೀತಿ ಬರೆಯೋದು, ಬಳಸೋದು, ಮಾತಾಡೋದು ಕಲಿಬೇಕು ಅಂದ್ರೆ ನೀವು ಪುಸ್ತಕಗಳು ಮತ್ತೆ ಈ ಪತ್ರಿಕೆಗಳನ್ನ ಓದಬೇಕಾಗುತ್ತೆ. ಇವತ್ತಿಂದಲೇ ಸ್ಟಾರ್ಟ್ ಮಾಡಿ. ನಿಮ್ ಮನೆಯಲ್ಲಿ ಬೇಕಾದ್ರೆ ದುಡ್ಡಿದ್ರೆ ಮನೆಗೆ ತರಿಸ್ಕೊಂಡ್ರೆ ತುಂಬಾ ಒಳ್ಳೇದು. ಓದಿ, ಏನ್ ತೊಂದರೆ ಇಲ್ಲ. ಇದಕ್ಕೆ ಓದಕ್ಕೆ ನಿಮ್ಗೆ ಎಷ್ಟು ಬೇಕು, ಒಂದು ಅರ್ಧ ಗಂಟೆ ಸಾಕಾಗತ್ತೆ. ಮೊಬೈಲ್ ಡೌನ್ಲೋಡ್ ಆಗ್ಬಿಡುತ್ತೆ, ಬರುತ್ತೆ, ಅದು ಬರುತ್ತೆ. ಅದು ಓದಕ್ಕಾಗಲ್ಲ ಅಂದ್ರೆ ಅಟ್ಲೀಸ್ಟ್ ಏನ್ 4 ರೂಪಾಯಿದು ನಿಮ್ಮ ಮನೇಲಿ ಒಂದು 120